ಆತ್ಮೀಯರೇ, ಜನಕನ್ನಡ ವಾಹಿನಿಗೆ ಸ್ವಾಗತ. ಇಂದು ಹುಬ್ಬಳ್ಳಿಯ ಕಾರವಾರ ರಸ್ತೆಯಲ್ಲಿ ISI ಆಸ್ಪತ್ರೆಯಲ್ಲಿ ವಿಶ್ವ ದಾದಿಯರ ದಿನಾಚರಣೆಯನ್ನು ನೆರವೇರಿಸಲಾಯಿತು. ISI ಆಸ್ಪತ್ರೆಯಲ್ಲಿ ಫ್ಲಾರೆನ್ಸ್ ನೈಟಿಂಗೇಲ್ ಇವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಅರ್ಪಿಸಿ ಮತ್ತು ಕೇಕ್ ಕತ್ತರಿಸುವ ಮೂಲಕ ವಿಶ್ವ ದಾದಿಯರ ದಿನಾಚರಣೆ ಕಾರ್ಯಕ್ರಮವನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ಇನೂಶ್ ನಾಜ್ಮಿ ಇವರು ಭಾಗವಹಿಸಿದ್ದರು. ಹಾಗೂ ವೇದಿಕೆ ಮೇಲೆ ಕಾರ್ಯದರ್ಶಿಯಾದ ಶ್ರೀ ಮಲ್ಲಿಕಾರ್ಜುನ್ ಕಟ್ಟಿ, ನರ್ಸಿಂಗ್ ಅಧೀಕ್ಷಕರಾದ ಶ್ರೀಮತಿ ಮಂಜುಳಾ ಹಾಗೂ ಬ್ರದರ್ ಎಲೀಸ್ ಉಪಸ್ಥಿತರಿದ್ದರು. ಕಾರ್ಯಕ್ರಮದ ನಿರೂಪಣೆಯನ್ನು ಹಿರಿಯ ಪ್ರಯೋಗ ತಂತ್ರಜ್ಞರಾದ ಶ್ರೀ ಗುರುನಾಥ್ ರಾಯಬಾರಿ ಅವರು ನಡೆಸಿದರು. ಕಾರ್ಯಕ್ರಮದಲ್ಲಿ ಆಸ್ಪತ್ರೆಯ ಎಲ್ಲ ವೈದ್ಯಾಧಿಕಾರಿಗಳು, ಎಲ್ಲ ನರ್ಸಿಂಗ್ ಸಿಬ್ಬಂದಿಯವರು, ಎಲ್ಲ ಕಚೇರಿಯ ಸಿಬ್ಬಂದಿಯವರು ಹಾಗೂ ಎಲ್ಲ ಪ್ಯಾರಾಮೆಡಿಕಲ್ ಸಿಬ್ಬಂದಿಯವರು ಹಾಗೂ ಡಿ ದರ್ಜೆ ನೌಕರರು ಹಾಗೂ ಕಾರ್ಮಿಕರು ಭಾಗವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಆದರ್ಶ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಲಾಯಿತು. ದಯವಿಟ್ಟು ಜನಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಇದೇ ರೀತಿಯ ಹುಬ್ಬಳ್ಳಿಯ ಎಲ್ಲ ಸುದ್ದಿಗಳಿಗಾಗಿ ತಾವು ಜನಕನ್ನಡ ವಾಹಿನಿಯನ್ನು ಫಾಲೋ ಮಾಡಿರಿ. ಧನ್ಯವಾದಗಳು. ಸ್ಟಾಪ್ ಹೊತ್ತು ನಮ್ಮ ನೀವು ಸೆಂಡ್ ಮಾಡೋದು, ನಾವು ಸೆಂಡ್ ಮಾಡೋದು. ಹೆಲ್ತ್ ಇನ್ಶೂರೆನ್ಸ್ ಕಂಪನಿ. ನೀವು ಕೂಡ ಯಾಕೆ ಇದನ್ನ ಆಯ್ಕೆ ಮಾಡಬೇಕು ಗೊತ್ತಾ? ನಿಮ್ಮ ಅಗತ್ಯಗಳ ಪ್ರಕಾರ ಪಾಲಿಸೀಸ್ನ ಕಸ್ಟಮೈಸ್ ಮಾಡಬಹುದು. ಕವರೇಜ್ ಫಾರ್ ಪ್ರೀ ಅಂಡ್ ಪೋಸ್ಟ್ ಹಾಸ್ಪಿಟಲೈಸೇಷನ್, ಕ್ಯಾಶ್ಲೆಸ್ ಎನಿವೇರ್ ಫೆಸಿಲಿಟಿಯಿಂದ ಕನ್ವೀನಿಯನ್ಸ್ ಕೂಡ ಸಿಗುತ್ತೆ ಮತ್ತು 1 ಕೋಟಿ ಕ್ಲೇಮ್ಸ್ಗೆ 97% ಕ್ಯಾಶ್ಲೆಸ್ ಅಪ್ರೂವಲ್ಸ್ 3 ಗಂಟೆಗಿಂತ ಕಡಿಮೆ ಸಮಯದಲ್ಲಿ ಸೆಟಲ್.
ಹೆಂಗಿರುತ್ತೆ ಅಂತ ನೋಡಿ. ನಮ್ಮ ಆಸ್ಪತ್ರೆ ವೈದ್ಯಾಧಿಕಾರಿಗಳು ಎಲ್ಲ ನರ್ಸಿಂಗ್ ಸಿಬ್ಬಂದಿಯವರು ನಮ್ಮ ಫ್ಲೋರೆನ್ಸ್ ನೈಟಿಂಗೇಲ್ ಅವರ ಒಂದು ಚಿತ್ರಕ್ಕೆ ದೀಪ ಬೆಳಗುವ ಮೂಲಕ ಈ ಕಾರ್ಯಕ್ರಮದ ಚಾಲನೆ ಕೊಡುವುದು. ಬನ್ನಿ ಮೇಡಮ್, ಪ್ಲೀಸ್. ಎಲ್ಲ ನರ್ಸಿಂಗ್ ಸ್ಟಾಫ್ ಬನ್ನಿ, ಎಲ್ಲ ನರ್ಸಿಂಗ್ ಸ್ಟಾಫ್ ಬನ್ನಿ 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 ಸಿಸ್ಟರ್, ಎಲ್ಲ ಬನ್ನಿ. ಅದೇ ರೀತಿ ನಮ್ಮ ಆಸ್ಪತ್ರೆಯ ದಯವಿಟ್ಟು ಎಲ್ಲ ಇಂಟರ್ನ್ಯಾಷನಲ್ ಇದ್ದಾರೆ. ಆರೋಗ್ಯ ಅನಿರೀಕ್ಷಿತ, ಆದ್ರೆ ಅದರ ರಕ್ಷಣೆ ಖಚಿತ. ಅನಿರೀಕ್ಷಿತ ಘಟನೆಗಾಗಿ ಕಾಯೋದ್ರ ಬದಲು ಇಂದೇ ನಿಮ್ಮ ಫ್ಯೂಚರ್ ಹಾಗೂ ಫೈನಾನ್ಸ್ ಅನ್ನ ಸೆಕ್ಯೂರ್ ಮಾಡ್ಕೊಳ್ಳಿ. ಗೆಟ್ ಇನ್ಶೂರ್ಡ್ ನಾವ್. ಸೊ ಸ್ಟೇ ಯಂಗ್, ಸ್ಟೇ ಹೆಲ್ದಿ, ಸ್ಟೇ ಕವರ್ಡ್ ವಿತ್ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್. ಎಲ್ಲಿಗೂ ನಮಸ್ಕಾರ. ಇವತ್ತು ನಿಜವಾಗ್ಲೂ ಒಂದು ಸಂತೋಷದ ಕಾರ್ಯಕ್ರಮ ಇದು. ಅಂತಾರಾಷ್ಟ್ರೀಯ ಶುಶ್ರೂಷಕರ ದಿನಾಚರಣೆ, ಇಂಟರ್ನ್ಯಾಷನಲ್ ನರ್ಸಸ್ ಡೇ. ಸೊ ಇಂಟರ್ನ್ಯಾಷನಲ್ ಅಂದ ತಕ್ಷಣ ನಮಗೆ ಇದು ಇಡೀ ವಿಶ್ವದಲ್ಲಿ ಆಚರಿಸ್ತಾರೆ ಅಂತ ಒಂದು ಭಾವನೆ ಬರುತ್ತೆ. ಸೊ ಈ ವಿಶ್ವದಲ್ಲಿ ಇದು ಆಚರಣೆ ಯಾಕೆ ಮಾಡ್ತಾರೆ ಅಂದ್ರೆ, ನಮ್ಮ ಶುಶ್ರೂಷಕರಲ್ಲಿ ಒಬ್ರು ಅತಿ ದೊಡ್ಡ ಹೆಸರು ಫ್ಲೋರೆನ್ಸ್ ನೈಟಿಂಗೇಲ್ ಅಂತ. ಅವರು 1820 ಹುಟ್ಟಿದವರು 1910 ತನಕ ಟೋಟಲ್ 90 ಇಯರ್ಸ್ ಅವ್ರು ಬದುಕಿದ್ರು. ಅವ್ರ ಇಡೀ ಜೀವನನೇ ನರ್ಸಿಂಗ್ಗೆ ಸಮರ್ಪಣೆ ಮಾಡಬೇಕು. ಇಡೀ ಜೀವನನೇ ನರ್ಸಿಂಗೇನೆ ಸಮರ್ಪಣೆ ಮಾಡಿ ಅವರು ನರ್ಸಿಂಗ್ ಸರ್ವಿಸಸ್ ಅಲ್ಲಿ ಎಷ್ಟೋ ಡಿಫ್ರೆಂಟ್ ಆವಿಷ್ಕಾರಗಳು ಆಯಿತು. ಈಗ ಬೆಡ್ ಈ ಕಡೆ ಇದ್ರೆ ಡೆತ್ ಜಾಸ್ತಿ ಆಗುತ್ತೆ, ಬೆಡ್ ಈ ಕಡೆ ಇದ್ರೆ ಬೆಡ್ ಜಾಸ್ತಿ ಆಗುತ್ತೆ, ಡೆತ್ ಕಡಿಮೆ ಆಗುತ್ತೆ. ಇದೆಲ್ಲ ಸಣ್ಣ ಸಣ್ಣ ವಿಷಯಗಳೆಲ್ಲ ಇವರು ಸೇವೆ ಮಾಡೋ ಟೈಮಲ್ಲಿ ಸುಮಾರು ವೈದ್ಯಾಧಿಕಾರಿಗಳು ಆವಾಗ ಇರೋದು ವೈದ್ಯಾಧಿಕಾರಿಗಳು ಹುಡುಕಿಸಿದ್ರು. ಈಗ ದರ್ ವಾಸ್ ಒನ್ ಹಾಸ್ಪಿಟಲ್ ವೇರ್ ಸುಮಾರು ಪೇಷಂಟ್ಗಳು ಬರ್ತಿದ್ರು. ಆ ಒಂದು ಇನ್ಸಿಡೆಂಟ್ ನಾನು ಹೇಳ್ತೀನಿ. ಹೌ ದ ಬೇಸಿಕ್ ಥಿಂಗ್ ಆಫ್ ನರ್ಸಿಂಗ್, ಹೌ ದ ಬೇಸಿಕ್ ಥಿಂಕಿಂಗ್ ಆಫ್ ನರ್ಸಸ್ ಅಂಡ್ ಹೌ ದ ಬೇಸಿಕ್ ಎಫರ್ಟ್ಸ್ ಆಫ್ ನರ್ಸಸ್ ವಿಲ್ ಚೇಂಜ್ ದ ಹೋಲ್ ಸಿನಾರಿಯೋ. ಈಗ ಒಬ್ರು ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡ್ತಿದ್ರು, ಆವಾಗ ಡ್ರೈನೇಜ್ ಸಿಸ್ಟಮ್ ಇರಲಿಲ್ಲ. ಅದೇನೋ ಟಾಯ್ಲೆಟ್ ಗಿಲೆಟ್ ಎಲ್ಲ ಹೋಗ್ಬಿಟ್ಟು ಒಂದು ಕೆಳಗಡೆ ಒಂದು ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರ್ ಇಂದ ಅದೇನು ಟಾಯ್ಲೆಟ್ ಹೋಗ್ತಿದ್ರು, ಅದೆಲ್ಲ ಏನು ಫೀಕಲ್ ಮ್ಯಾಟರ್ ಎಲ್ಲ ಕೆಳಗಡೆ ಹೋಗ್ತಿದ್ರು. ಹಂಗೆ ಅದು ಸಂಪ್ ಟ್ಯಾಂಕ್ ಅದೇನಿರುತ್ತಲ್ಲ ಸೆಪ್ಟಿಕ್ ಟ್ಯಾಂಕ್ ಆ ತರ ಆಗಿ ಅದೆಲ್ಲ ಕ್ಲಿಯರ್ ಮಾಡ್ತಿದ್ರು. ಸೊ ಹಾಸ್ಪಿಟಲ್ ಅಂದ್ರೆ ತುಂಬಾ ಜನ ಇರ್ತಾರೆ, ತುಂಬಾ ಜನ ಪೇಷಂಟ್ಸ್ ಇರ್ತಾರೆ. ಸೊ ಕೆಲವು ಪೇಷಂಟ್ಸ್ಗಳು ಆ ಸೆಪ್ಟಿಕ್ ಟ್ಯಾಂಕ್ ಹೆಂಗೆ ಕನ್ಸ್ಟ್ರಕ್ಟ್ ಮಾಡಿದ್ರು ಕೆಳಗಡೆ, ಆ ಮೇಲೆ ಒಂದು ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್, ಅದೇ ತರ ಸೆಪ್ಟಿಕ್ ಟ್ಯಾಂಕ್ ಎಲ್ಲಿ ಇರುತ್ತೆ ಅಲ್ಲಿ ಜನ ಯಾರು ಪೇಷಂಟ್ ಬಂದು ಅಡ್ಮಿಟ್ ಆದ್ರೂ ಯೂಸ್ ಟು ನೆವರ್ ಗೋ ಬ್ಯಾಕ್ ಹೋಮ್ ಹೆಲ್ದಿ. ಯಾರಿಗೂ ಗೊತ್ತಾಗ್ತಾ ಇಲ್ಲ ಏನ್ ವಿಷಯ ಅಂತ. ಆವಾಗ ಈ ನಿಮ್ಮ ಕೆಲಸ, ನಿಮ್ಮ
ಯೋಚನೆ ಮಾಡೋ ಶಕ್ತಿ ಮತ್ತೆ ನಿಮ್ಮ ಎಫರ್ಟ್ಸ್ ಏನೇನು ಚೇಂಜಸ್ ಮಾಡಿದೆ ನೋಡಿ. ಆವಾಗ ಈ ಸ್ಟಾಫ್ ನರ್ಸ್ ಅವರು ಯೋಚನೆ ಮಾಡಿದ್ರು, ವೈ ಇನ್ ದ ಸೇಮ್ ಕಂಡೀಷನ್ ಆಫ್ ದ ಡಿಸೀಸ್ ವಿತ್ ದ ಸೇಮ್ ಪರ್ಸನ್, ಇವನ್ ವರ್ಸ್ ಕಂಡೀಷನ್ ಅಲ್ಲಿ ಆಪೋಸಿಟ್ ಬೆಡ್ ಅಲ್ಲಿ ಇದ್ರೆ ಅವ್ನು ವಾಸಿಯಾಗಿ ಹೋಗ್ತಾ ಇದ್ದಾನೆ ವಿತ್ ದ ಸೇಮ್ ಟ್ರೀಟ್ಮೆಂಟ್. ಬಟ್ ಈಗ ಅಲ್ಲಿ ಆ ವಿಂಡೋ ಕಡೆ ಅದೇನೋ ಸೆಪ್ಟಿಕ್ ಟ್ಯಾಂಕ್ ಇದೆಯಲ್ಲ ಆ ಕಡೆ ಇದ್ರೆ ಯಾಕೆ ವಾಸಿ ಆಗ್ತಾ ಇಲ್ಲ ಅಂತ ಯೋಚನೆ ಮಾಡಿ ಅವರೆಲ್ಲ ಹೋಗಿ ಹುಡುಕಿದ ಮೇಲೆ ಕೆಳಗಡೆ ಸೆಪ್ಟಿಕ್ ಟ್ಯಾಂಕ್ ಇದೆ. ದಟ್ ಪಾಯ್ಸನಸ್ ಗ್ಯಾಸಸ್ ದಟ್ ಯೂಸ್ ಟು ಎಮಿಟ್ ಫ್ರಮ್ ದಟ್ ಸೆಪ್ಟಿಕ್ ಟ್ಯಾಂಕ್ ಅಂಡ್ ಗೋ ಅಬೌವ್, ದಟ್ ಯೂಸ್ ಟು ಬಿ ದಿ ಕಾಸ್ ಆಫ್ ದಿ ಡೆತ್ ಆಫ್ ದೀಸ್ ಪೇಷಂಟ್ಸ್. ಸೊ ಇದು ಒಂದು ಯಾರು ಹುಡುಕಿದ್ರು ಅಂದ್ರೆ ಇವರೇ ನಮ್ಮ ಶಿಕ್ಷಕರನ್ನೇ ಹುಡುಕಿದ್ರು. ಸೊ ಈ ತರ ನೀವು ಸ್ವಲ್ಪ ಮೈಂಡ್ ಯೂಸ್ ಮಾಡಿ ಕೆಲಸ ಮಾಡಬೇಕು. ಫಸ್ಟ್ ಕೆಲಸ ಮಾಡಿ ಆಮೇಲೆ ಮೈಂಡ್ ಯೂಸ್ ಮಾಡಿ ಕೆಲಸ ಮಾಡಿದ್ರೆ ಎಷ್ಟೊಂದು ಚೇಂಜಸ್ಗಳು ನಮ್ಮ ಹಾಸ್ಪಿಟಲ್ ಅಲ್ಲಿ ತರಬಹುದು. ಸಿಂಪಲ್ ಥಿಂಗ್ ಇರುತ್ತೆ, ನೋಡಕ್ಕೆ ನಮ್ಗೆ ಸಿಂಪಲ್ ಅನ್ಸುತ್ತೆ, ಬಟ್ ಇದರಲ್ಲಿ ಪರಿಣಾಮ ತುಂಬಾ ದೊಡ್ಡದಾಗಿರುತ್ತೆ. ಈ ತರ ನಾವು ಯೋಚನೆ ಮಾಡಿ ಕೆಲಸ ಮಾಡ್ತಾ ಇದ್ರೆ ಎವ್ರಿ ಡೇ ವಿಲ್ ಬಿ ಎ ನ್ಯೂ ಡೇ ಫಾರ್ ಅಸ್. ಈಗ ನಮ್ಮ ಹಾಸ್ಪಿಟಲ್ ಅಲ್ಲಿ ಟು ಕಮಮೊರೇಟ್ ದಿಸ್ newly so many things that Florence Nightingale has done. So the world has recognized her services and decided to celebrate her birth anniversary on 12th of May of every year as International Nurses Day. So we should give hats off to her, her service, everything, and we should ask all our staff nurses to at least study her life. ಅವ್ರ ಬಗ್ಗೆ ಓದ್ರಿ, ಅವ್ರು ಏನೇನು ಮಾಡಿದ್ದಾರೆ, ಅವ್ರ ಸಾಹಸಗಳು ಹೋದ್ರಿ. ನಾವು ಬರೀ ನಮ್ಗೆ ಇದಿಲ್ಲ, ನಮ್ಗೆ ಅದಿಲ್ಲ, ನಿಮ್ಗೆ ಇದಿಲ್ಲ, ನಮ್ಗೆ ಅದು ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ, ಆ ಜಾಗದಲ್ಲಿ ಆ ಟೈಮಲ್ಲಿ ಆ ಯುದ್ಧದಲ್ಲಿ ಅದು ಏನೇನು ಫೆಸಿಲಿಟಿ ಇತ್ತು ಅದರಲ್ಲೇ ಅವ್ರು ಎಷ್ಟು ಸೇವೆ ಮಾಡಿದ್ದಾರೆ. ಆ ಸೇವೆ ಮಾಡೋಕ್ಕೆ ಆವಾಗ ಸೇವೆ ಮಾಡಿದಾರಲ್ಲ ಅದಕ್ಕೋಸ್ಕರ ಇವತ್ತುವರೆಗೆ ಅವ್ರಿಗೂ ನೆನೆಸ್ತಾರೆ. ಮತ್ತೆ ಈಗ ಇನ್ನು ಎಷ್ಟೋ ಶತಮಾನದಲ್ಲಿ ಅವ್ರ ಹೆಸರು ನೆನೆಸ್ತಾರೆ ಎವ್ರಿ ಇಯರ್ ಅಂತ ನಮ್ಗೆ ಗೊತ್ತಿಲ್ಲ, ಯಾಕಂದ್ರೆ ಅವ್ರ ಸೇವೆ ಅಷ್ಟಿತ್ತು. ಅದೇ ತರ ನಾವು ಅಟ್ಲೀಸ್ಟ್ ಎಲ್ಲಾ ಫ್ಲೋರೆನ್ಸ್ ನೈಟಿಂಗೇಲ್ ತರ ಆಗೋಕೆ ಆಗಲ್ಲ, ಆದ್ರೂ ಅವ್ರು ಒಂದು 10% ಆದ್ರೂ ನಮ್ಮ ವೈಯಕ್ತಿಕ ಜೀವನದಲ್ಲಿ ನಾವು ಆ ತರ ಇರಬೇಕು ಅಂತ ಭಾವನೆ ಇರಬೇಕು. ಅವ್ರು ಯಾವ್ದ್ರಲ್ಲಿ ನೈಟಿಂಗೇಲ್ ಬಗ್ಗೆ ನೀವು ಓದಿರ್ಬೋದು, ಹಿಸ್ಟ್ರಿಯಲ್ಲಿ ಓದಿರ್ಬೇಕು, ಅದ್ರಲ್ಲಿ ಒಂದು ಪುಸ್ತಕ ತಗೊಳ್ಳಿ. ಇವತ್ತು ಫ್ಲೋರೆನ್ಸ್ ನೈಟಿಂಗೇಲ್ ಡೇ, ಇವತ್ತು ಒಂದ್ ದಿವಸ ನೈಟಿಂಗೇಲ್ ಒಂದ್ ಚಾಪ್ಟರ್ ಓದ್ರಿ, ಅದ್ರಲ್ಲಿ ನಿಮ್ಗೆ ಏನ್ ಇಷ್ಟ ಆಗುತ್ತೆ ಅದನ್ನೇ ನಿಮ್ ಜೀವನದಲ್ಲಿ ಫಾಲೋ ಮಾಡಿ. ಅದಿದ್ರೆ ನಿಜವಾಗ್ಲೂ ನಮ್ಮ ಜೀವನನೂ ಚೇಂಜ್ ಆಗುತ್ತೆ, ನಮ್ಮ ಪೇಷಂಟ್ ನೋಡೋ ರೀತಿ ಚೇಂಜ್ ಆಗುತ್ತೆ, ಮತ್ತೆ ಔಟ್ಕಮ್ ವಾಟ್ ಡಾಕ್ಟರ್ಸ್ ಆರ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ಯು ಅದರಲ್ಲೂ ಚೇಂಜಸ್ ಆಗುತ್ತೆ. ವಿ ವಿಲ್ ಆಲ್ಸೋ ವಿಲ್ ಬಿ ಹ್ಯಾಪಿ ಅಂಡ್ ದ ಪೇಷಂಟ್ ಆಲ್ಸೋ ವಿಲ್ ಬಿ ಹ್ಯಾಪಿ. ನಮ್ಮ ಹಾಸ್ಪಿಟಲ್ ಅಲ್ಲಿ ದೇವದಯಿಂದ ನಮ್ಮ ಸಿಸ್ಟರ್ಗಳು ಕೆಲಸ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಇಲ್ಲ ಅಂತ ಇಲ್ಲ. ಇದೇ ಕೆಲಸ ಸ್ವಲ್ಪ ತಲೆ ಯೂಸ್ ಮಾಡಿ ಸೇವೆ ಭಾವನೆಯಿಂದ ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಹಾಕೊಂಡು ರೂಲ್ಸ್ ಪ್ರಕಾರ ಮಾಡಿದ್ರೆ ಇನ್ನೂ ಚೆನ್ನಾಗಿ ನಾವು ಬೆಳಿಬಹುದು, ನಮ್ಮ ಹಾಸ್ಪಿಟಲ್ ಹೆಸರು ಇನ್ನೂ ಚೆನ್ನಾಗಿ ಆಗಬಹುದು ಅಂತ ಭರವಸೆ ಇಟ್ಕೊಂಡು ನಮ್ಮ ಹಾಸ್ಪಿಟಲ್ ಸಿಬ್ಬಂದಿಯವರು ಮಕ್ಕಳು ಈ ಬಾರಿ 10th ಸ್ಟ್ಯಾಂಡರ್ಡ್ ಮತ್ತೆ 12th ಸ್ಟ್ಯಾಂಡರ್ಡ್ ಎಕ್ಸಾಮ್ ಅಲ್ಲಿ ಎಲ್ಲರೂ ಒಬ್ರು ಇಬ್ರು ಅಂತ ಇಲ್ಲ, ಎಲ್ಲರೂ ತುಂಬಾ ಚೆನ್ನಾಗಿ ಪರ್ಸೆಂಟೇಜ್ ತಗೊಂಡಿದ್ದಾರೆ. ಇದಕ್ಕೆ ಕಾರಣ ನೀವೇ. ಈ ಕೆಲಸದ ಒತ್ತಡದಿಂದ ಈ ಕೆಲಸ ಮಾಡಿ ಆದ್ರೂ ಮನೆಗೆ ಹೋಗಿ ನಮ್ಮ ಮಕ್ಕಳಿಗೆ ಕೂಡಿಸಿ ಓದಿಸಿ ಅವ್ರಿಗೆ ಇಷ್ಟು ಲೆವೆಲ್ ತನಕ ತಂದು ಅವ್ರು ಇಷ್ಟು ಪರ್ಸೆಂಟೇಜ್ ತಗೊಳ್ಳಕ್ಕೆ ನೀವು ಇಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದೀರಲ್ಲ, ಅದಕ್ಕೆ ನಾವು ಇನ್ನೊಂದ್ಸತಿ ಎಲ್ಲಾ ಸ್ಟಾಫ್ ನರ್ಸ್ಗೆ ಮತ್ತೆ ಯಾರ್ಯಾರು ಅದೇ ವೈದ್ಯಾಧಿಕಾರಿ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಶುಭಾಶಯ ಹೇಳ್ತಾ ಇದ್ದೀನಿ. ಮತ್ತೆ ಇವತ್ತು ನರ್ಸಿಂಗ್ ಡೇ ಸೆಲೆಬ್ರೇಷನ್ ಅಲ್ಲಿ ಮಧ್ಯಾಹ್ನದ ಊಟ ನಮ್ಮ ಸ್ಟಾಫ್ ನರ್ಸೆ ಕವಿತಾ ಆಬ್ಲಿಸ್ ಅವರು ಇಬ್ರು ಮಕ್ಕಳು, ಒಬ್ರು 10th ಸ್ಟ್ಯಾಂಡರ್ಡ್, ಒಬ್ರು 12th ಸ್ಟ್ಯಾಂಡರ್ಡ್, ಅವರಿಬ್ರು ಒಬ್ಬ 94% 12th ಸ್ಟ್ಯಾಂಡರ್ಡ್ ಅಲ್ಲಿ, 97% 10th ಸ್ಟ್ಯಾಂಡರ್ಡ್ ಅಲ್ಲಿ ತಗೊಂಡಿದ್ದಾರೆ. ಸೊ ಬೋತ್ ಆರ್ ಮೋರ್ ದನ್ 90%. ಐ ರಿಯಲಿ ಗಿವ್ ಹ್ಯಾಟ್ಸ್ ಆಫ್ ಟು ದೆಮ್. ಅವ್ರ ಕಡೆಯಿಂದ ಇವತ್ತು ಮಧ್ಯಾಹ್ನ ಊಟ ಇದೆ. ಸೊ ಅವ್ರಿಗೆ ನಾವು ನಮ್ಮ ಆಸ್ಪತ್ರೆಯಲ್ಲಿ ಎಲ್ಲ ಸಿಬ್ಬಂದಿಗಳ ಮಕ್ಕಳಿಗೆ ಸಾಂಕೇತಿಕವಾಗಿ ನಾವು ಆಗಸ್ಟ್ 15ರಲ್ಲಿ ನಮ್ಮ ಆಸ್ಪತ್ರೆಯಿಂದ ಅವರಿಗೆ ಮೆಡಲ್ ಎಲ್ಲ ಖುಷಿಯಿಂದ ಅವರು ಹೊಣೆತರಾಗಿ ಇವತ್ತು ನಾವೆಲ್ಲ ನರ್ಸಿಂಗ್ ಅವರು ಮಧ್ಯಾಹ್ನ ಊಟ ವ್ಯವಸ್ಥೆ ಮಾಡಿದ್ದಾರೆ. ಇವತ್ತು ಅವರೆಲ್ಲ ಬಂದಿದ್ದಕ್ಕೆ